ಹಾಯ್ ಹಲೋ ಮಕ್ಕಳೇ, ನಾನು ಲಾಸ್ಟ್ ಕ್ಲಾಸಲ್ಲಿ ಏನು ಹೇಳಿದ್ದೆ ಅಂತ ಹೇಳಿದ್ರೆ ಗದ್ಯ ಭಾಗವನ್ನು ಕೊಟ್ಟಾಗ ಹೇಗೆ ಓದಬೇಕು ಅಂತ ಹೇಳಿ ಟಿಪ್ಸ್ಗಳನ್ನು ಕೊಟ್ಟಿದ್ದೆ ಅಲ್ವಾ. ಹಾಗಿದ್ರೆ ಈಗ ಓದಿರತಕ್ಕಂಥ ಗದ್ಯವನ್ನು ಮೈಂಡ್ ಮ್ಯಾಪ್ ಹೇಗೆ ಮಾಡಿಕೊಂಡು ಅಥವಾ ಮನನ ನಕ್ಷೆಯನ್ನು ಮಾಡಿಕೊಂಡು ಹೇಗೆ ನೆನ್ಪಿಟ್ಕೋಬೇಕು ಅಂತ ಹೇಳಿ ಇವತ್ತಿನ ತರಗತಿಯಲ್ಲಿ ಹೇಳ್ತಾ ಇದ್ದೀನಿ ಮಕ್ಕಳೇ. ಹಾಗಿದ್ರೆ ಬನ್ನಿ, ನಾನು ನಿಮ್ಮ ಕನ್ನಡ ಶಿಕ್ಷಕಿ ವಾಣಿ ಕುಲಕರ್ಣಿ ಇವತ್ತಿನ ತರಗತಿಯಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ ಮೈಂಡ್ ಮ್ಯಾಪನ್ನು ಹೇಗೆ ಮಾಡ್ಕೋಬೇಕು, ಮನನ ನಕ್ಷೆಯನ್ನು ಹೇಗೆ ತಯಾರಿಸಬೇಕು ಅಂತ ಹೇಳಿ ಹೇಳ್ತಾ ಇದ್ದೀನಿ. ತಡ ಯಾಕೆ, ಬನ್ನಿ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಶುರು ಮಾಡೋಣ. ಏನಪ್ಪ ಇದೆ ಅಂತ ಹೇಳಿದ್ರೆ ಮನನ ನಕ್ಷೆಯನ್ನು ತಯಾರಿಸುವಂಥ ವಿಧಾನ ಏನು. ಫಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ ಪಾಠದ ಶೀರ್ಷಿಕೆಯ ಏನು ಮಾಡಬೇಕು, ನಕ್ಷೆಯ ಮಧ್ಯದಲ್ಲಿ ಬರಿಬೇಕು. ಅಂದರೆ ಹೀಗೆ ಮಧ್ಯದಲ್ಲಿ ಈಗ ಉದಾಹರಣೆ ಏನಾಗಿದೆ ಅಂತ ಹೇಳಿದ್ರೆ ಒಂದು ತೋರಿಸ್ತೀನಿ ನೋಡಿ ಮಕ್ಕಳೇ ನಿಮಗೆ. ಈಗ ನಾನು ಒಂದು ನಮ್ಮ ಭಾಷೆ ಅನ್ನುವಂಥ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ. ನಮ್ಮ ಭಾಷೆ ಪಾಠದ ಮನನ ನಕ್ಷೆ. ನಮ್ಮ ಭಾಷೆ ಅನ್ನೋದನ್ನು ನೀವೇನು ಮಾಡಬೇಕು ಅಂತ ಹೇಳಿದರೆ ಹೀಗೆ ಮಧ್ಯಭಾಗದಲ್ಲಿ ಬರೆದು ಅದಕ್ಕೆ ಒಂದು ರೌಂಡ್ ಹಾಕ್ಕೊಂಡು ಇಟ್ಕೊಳ್ಳಿ. ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಗೆ ಹೀಗೆ ಬರಿತಾ ಹೋಗಬೇಕು. ಈಗ ಉದಾಹರಣೆ ನಾನು ಇನ್ನೊಂದು ಯಾವುದೋ ವ್ಯಾಘ್ರಗೀತೆ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ. ಆ ವ್ಯಾಘ್ರಗೀತೆಯನ್ನು ಮಾಡಬೇಕಾದ್ರೂ ಅಷ್ಟೇ, ನಾನು ವ್ಯಾಘ್ರಗೀತೆ ಅಂತ ಹೇಳಿ ಅದನ್ನು ಮಧ್ಯದಲ್ಲಿ ಬರೆದು ಅದನ್ನು ನಾನೇನು ಮಾಡ್ತಾ ಇದ್ದೀನಿ, ಅದರ ಸುತ್ತಲೂ ಅದಕ್ಕೆ ಬೇಕಾದಂಥ ಬ್ರಾಂಚಸನ್ನು ಮಾಡ್ಕೋತಾ ಇದ್ದೀನಿ. ಬನ್ನಿ ಹಾಗಿದ್ರೆ ನೆಕ್ಸ್ಟ್ ನೋಡೋಣ ಏನು ಮಾಡಬೇಕು ಅಂತ ಹೇಳಿ. ಅಲ್ಲಿ ಬರುವಂಥ ಪಾತ್ರಗಳಿರುತ್ತಲ್ಲ ಅವುಗಳನ್ನು ನೋಡಬೇಕು. ಏನಪ್ಪ ಇದೆ ಪಾತ್ರಗಳು ಅಂತ ಹೇಳಿದಾಗ ನಿಮ್ಗೆ ಗೊತ್ತಾಗುತ್ತೆ. ಕೆಲವೊಂದು ಈ ಶಬರಿ ಅಂತ ಪಾಠ ಬರುತ್ತೆ. ಶಬರಿ ಅಂತ ಪಾಠ ಬಂದಾಗ ಅಲ್ಲಿ ರಾಮ ಬರ್ತಾನೆ, ಶ್ರೀರಾಮಚಂದ್ರ ಬರ್ತಾನೆ, ಆಮೇಲೆ ಲಕ್ಷ್ಮಣ ಬರ್ತಾನೆ, ಶಬರಿ ಬರ್ತಾಳೆ, ಮತಂಗ ಋಷಿ ಆಶ್ರಮ ಇರುತ್ತೆ, ಮತಂಗ ಋಷಿಗಳ ಬಗ್ಗೆ ಬರುತ್ತೆ, ಸೀತೆಯ ಬಗ್ಗೆ ಬರುತ್ತೆ, ಸುಗ್ರೀವ ಇವ್ರ ಬಗ್ಗೆ ಎಲ್ಲ ಬರುತ್ತೆ. ಹೀಗೆ ರಾವಣನ ಬಗ್ಗೆ ಬರುತ್ತೆ, ಜಟಾಯು ಬಗ್ಗೆ ಬರುತ್ತೆ, ಅಲ್ಲಿ ಉದರ್ಮುಖ ಅಂತ ಹೇಳಿ ಒಂದು ಕ್ಯಾರೆಕ್ಟರ್ ಬರುತ್ತೆ. ಹೀಗೆ ಒಂದೊಂದೇ ಏನಾಗುತ್ತೆ ಪಾತ್ರಗಳು ಬರ್ತಾ ಹೋಗುತ್ತೆ. ಹಾಗೆ ಸ್ಥಳ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆವಾಗ ಮತಂಗ ಋಷಿ ಆಶ್ರಮ ಆಗಿರಲಿ ಅಥವಾ ರಾಮ ಲಕ್ಷ್ಮಣ ಸೀತೆಯರು ವನವಾಸವನ್ನು ಕಳೆದಂಥ ಪ್ಲೇಸ್ ಆಗಿರಲಿ ಅಥವಾ ಅವರ ಒಂದು ರಾಜಧಾನಿ ಅಯೋಧ್ಯೆ ಆಗಿರಲಿ, ಸೀತೆಯ ಒಂದು ತವರು ಆಗಿರಲಿ, ಈ ಥರ ಎಲ್ಲ ಏನಾಗುತ್ತೆ ಸ್ಥಳಗಳ ಹೆಸರುಗಳು ಕೂಡ ಇಂಪಾರ್ಟೆಂಟ್ ಆಗಿ ಬರುತ್ತೆ. ಆಮೇಲೆ ನೆಕ್ಸ್ಟ್ ಏನು ಬರುತ್ತೆಪ್ಪ ಅಂತ ಹೇಳಿದ್ರೆ ಅಲ್ಲಿ ಘಟನೆಗಳು ಒಂದಾದ್ಮೇಲೆ ಏನು ಬರುತ್ತೆ. ಅವ್ರು ಫಸ್ಟು ವನವಾಸಕ್ಕೆ ಹೋಗ್ತಾರೆ, ಆಮೇಲೆ ನೆಕ್ಸ್ಟ್ ಏನು ಮಾಡ್ತಾರೆ, ಸೀತೆ ಅಪಹರಣ ಆದಮೇಲೆ ಎಲ್ಲಿಗೆ ಬರ್ತಾರೆ, ಅಲ್ಲಿಂದ ಮುಂದೆ ಎಲ್ಲಿ ಹೋಗ್ತಾರೆ. ಹೀಗೆ ಘಟನಾವಳಿಗಳು ಅಂತ ಹೇಳಿದ್ರೆ 1 by 1 ಇನ್ಸಿಡೆಂಟ್ಸ್ ಬರುತ್ತಲ್ಲ, ಆ ಘಟನೆಗಳು ಬರುತ್ತೆ. ಅವುಗಳನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ನೀವು ಮೈಂಡ್ ಮ್ಯಾಪ್ ಮಾಡಬೇಕು. ಹೇಗೆ ಮಾಡಬೇಕು ಅಂತ ಹೇಳಿದಾಗ ಫಸ್ಟು ಒಂದು ಏನು ಮಾಡಬೇಕು ಅಂತ ಹೇಳಿದ್ರೆ ಆ ಶಬರಿ ಅಂತ ಪಾಠ ಬರ್ಕೊಳ್ಳಿ. ನಾನು ಸುಮ್ಮನೆ ಒಂದು ಎಕ್ಸಾಂಪಲ್, ಮ್ಯಾಮ್ ಶಬರಿ ಅಷ್ಟೇ ಬರ್ಕೋಬೇಕಾ ಅಂತ ಹೇಳಿ, ಇಲ್ಲ ನಾನು ಒಂದೇ ಒಂದು ಹೇಳ್ತಾ ಇದ್ದೀನಿ, ಶಬರಿ ಅಂತ ಹೇಳ್ತಾ ಇದ್ದೀನಿ, ಓಕೆನಾ. ಇಲ್ಲ ಮ್ಯಾಮ್ ನಾನು ಬೇರೆದು ಬರ್ಕೋತೀನಿ ಅಂತ ಬೇರೆದು ಬರ್ಕೊಳ್ಳಿ, ಓಕೆ. ಅಲ್ಲಿ ಘಟನೆಯನ್ನು ಬರ್ಕೊಂಡು ಫಸ್ಟ್ ಏನಾಯಿತು, ಸೆಕೆಂಡ್ ಏನಾಯಿತು, ಥರ್ಡ್ ಏನಾಯಿತು ಅಂತ ಹೇಳಿ ನೀವೇನು ಮಾಡಬೇಕು, ಈ ಥರ ಆ್ಯರೋ ಮಾರ್ಕ್ ಹಾಕಿ ಘಟನೆಗಳನ್ನು ಬರ್ಕೊಂಡು ಬರಬೇಕು. ಇಲ್ಲ ಮ್ಯಾಮ್ ನಾನು ಹಿಂಗೆ 1 by 1 ಬರ್ಕೊಂಡು ಬರ್ತೀನಿ ಅಂತ ಹೇಳಿದರೆ ಅದು ಕೂಡ ಮಾಡ್ಬೋದು ಮಕ್ಕಳೇ. 1 by 1 ಕೂಡ ಮಾಡ್ಬೋದು. ಹೀಗೆ 2, 3, 4 ಅಂತ ಬರ್ಕೋಬೋದು, ಅಥವಾ ನೀವು ಒಂದು ಬಾಕ್ಸ್ ಹಾಕ್ಕೊಂಡು ಕೂಡ ಬರ್ಕೋಬೋದು, ಅಥವಾ ನೀವು ಎಲೆ ಚಿತ್ರ ಹಾಕ್ಕೊಂಡು ಬರ್ಕೋಬೋದು, ಅಥವಾ ನೀವು ಹೂವನ್ನು ಹಾಕ್ಕೊಂಡು ಆ ಹೂವಿಗೆ ಹಿಂಗೆ ಬ್ರ್ಯಾಂಚಸ್ ಹಾಕಿ ಆ ಬ್ರ್ಯಾಂಚ್ಗಳಲ್ಲಿ ಒಂದೊಂದು ಬ್ರ್ಯಾಂಚಲ್ಲಿ ಒಂದೊಂದು ಕಲರ್ಫುಲ್ಲಾಗಿ ಕೂಡ ಮಾಡ್ಬೋದು. ಅದರಿಂದ ನಿಮ್ಗೆ ತುಂಬ ಜ್ಞಾಪಕ ಇರುತ್ತೆ, ಅಂದರೆ ನಿಮಗೆ ಮನಸ್ಸಿನಲ್ಲಿ ಅಚ್ಚು ಉಳಿಯುತ್ತೆ ಅಂತ ಹೇಳ್ತಾರೆ. ಕಲರ್ಸ್ ಯಾವಾಗಲೂ ಒಳಗಡೆ ಮನಸ್ಸಲ್ಲಿ ಉಳಿಯುತ್ತೆ ಅಂತ ಹೇಳ್ತೀವಲ್ಲ, ಹಾಗೆ. ಸರಿನಾ ಮಕ್ಕಳೇ. ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ಸಂದೇಶ, ಅಂದರೆ ಈ ಪಾಠದ ಸಂದೇಶವೇನು. ಈ ಯುದ್ಧ ಅಂತ ಪಾಠ ಬರುತ್ತೆ, ಅದರ ಸಂದೇಶವೇನು. ಅಥವಾ ಕೌರವೇಂದ್ರನ ಕೊಂದೆ ನೀನು ಅಂತ ಒಂದು ಪದ್ಯ ಬರುತ್ತೆ. ಈ ಪದ್ಯದಲ್ಲಿ ಏನು ಹೇಳಲಾಗಿದೆ, ಯಾಕೆ ಇದು ಹೀಗೆ ಬಂತು, ಈ ಸಂದೇಶವೇನು, ಅಂದರೆ ಕವಿ ಏನು ಹೇಳಿ ಹೊರಟಿದ್ದಾರೆ ಅಂಥೇಳಿ. ಕವಿ, ಕೃತಿಕಾರರು ಯಾರಾದರೂ ಆಗಿರ್ಬೋದು, ಓಕೆನಾ. ಮತ್ತು ನೀವು ಲೇಖಕರು ಮತ್ತು ಕೃತಿಕಾರರು ಅಂದರೆ ಕಾವ್ಯವನ್ನು ಬರೆದಂಥವ್ರು ಮತ್ತು ಗದ್ಯವನ್ನು ಬರೆದವ್ರು ಇಬ್ರಿಗೂ ಸೇರಿ ಕೃತಿಕಾರರು ಅಂತ ಹೇಳ್ತೀವಿ. ಅದೇ ಪದ್ಯವನ್ನು ಬರೆದವರಿಗೆ ಕವಿ ಅಂತೀವಿ. ಪೋಯೆಟ್ ಅಂತ ಹೇಳ್ತಿಲ್ಲ, ಕವಿ ಅಂತ ಹೇಳ್ತೀವಿ. ಅದೇ ಏನಾದರೂ ನಿಮಗೆ ಲೇಖನವನ್ನು ಗದ್ಯ ಭಾಗವನ್ನು ಬರೆದಿದ್ರೆ ಲೇಖಕರು ಅಂತ ಹೇಳ್ತೀವಿ. ಓಕೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಸರಿನಾ ಮಕ್ಕಳೇ. ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದರೆ ಲೇಖಕರ ಬಗ್ಗೆ ಬರೆಯೋದು ಬರುತ್ತೆ. ಲೇಖಕರ ಮನನ ನಕ್ಷೆ ಇದಂತೂ ನಮ್ಗೆ ಇಂಪಾರ್ಟೆಂಟ್ ಬಂದೇ ಬರುತ್ತೆ. 3 ಮಾರ್ಕರ್ ಕ್ವಶನ್ ಇರುತ್ತೆ, ಹೌದಾ. ಹಂಗಾಗಿ ಏನು ಮಾಡಬೇಕು ಅಂತ ಹೇಳಿದ್ರೆ ಅವರು ಹುಟ್ಟಿದಂಥ ಸ್ಥಳ ಮತ್ತು ಅವ್ರು ಹುಟ್ಟಿದ ವರ್ಷ, ಪ್ರಮುಖ ಕೃತಿಗಳು,
ಪ್ರಮುಖ ಪ್ರಶಸ್ತಿಗಳು ಇವಿಷ್ಟನ್ನ ಬರೆದ್ರೆ ಸಾಕು. ಮತ್ತೆ ಜಾಸ್ತಿ ನೆನ್ಪಿಟ್ಕೊಳಕ್ಕಾಗಲ್ಲ ಅಂತ ಹೇಳ್ತೀರಾ, ಒಂದು 5ರಿಂದ 6 ಕೃತಿಗಳು, ಒಂದು 5-6 ಪ್ರಶಸ್ತಿಗಳು. ಈಗ ಒಬ್ಬೊಬ್ರಿಗೆ 3 ಪ್ರಶಸ್ತಿ ಇರುತ್ತೆ, ಅವ್ರು 4 ಕೃತಿ ಬರೆದಿರ್ತಾರೆ, ಅಷ್ಟನ್ನು ಬರೀಲೇಬೇಕು. ಅದ್ರಲ್ಲಿ ಮತ್ತೆ 2 ಬರೀತೀನಿ ಮ್ಯಾಮ್, ಅವ್ರಿಗೆ 10 ಬರೆದಿದ್ದೆ, 10ರ ಅರ್ಧ 5 ಆಯಿತು, ಇವ್ರದ್ದು 4ರ ಅರ್ಧ 2 ಆಯಿತು ಅಂತ ಹಂಗೆ ಬರಿಬೇಡಿ. 4-5 ಇದ್ದರೆ ಎಲ್ಲ ಬರೀಲೇಬೇಕು. ಅದೇ 8, 10, ಈಗ ಕುವೆಂಪು ಅವರು ತುಂಬ ಇದೆ ಅವ್ರದ್ದು, ಅವಾಗ ಒಂದು 5, 6, 8 ಹಿಂಗೆ ಬರೀರಿ. ಅದೇ ಯಾರಾದರೂ ತುಂಬ ಜಾಸ್ತಿ ಕೃತಿಗಳಿದ್ರೆ ಏನು ಮಾಡ್ತೀವಿ, ಸ್ವಲ್ಪ ಕಟ್ ಡೌನ್ ಮಾಡ್ಕೊಳ್ಳಿ, ಯಾಕಂದರೆ ಎಲ್ಲ ಬರೆಯೋಕ್ಕಾಗಲ್ಲ. ನಿಮ್ಗೆ ಪ್ರಮುಖವಾಗಿರುವಂಥ ಕೇಂದ್ರ ಸಾಹಿತ್ಯ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಂಥ ಕೃತಿಗಳನ್ನು ಬರೀರಿ. ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದರೆ ಮಕ್ಕಳೇ, ಇಲ್ಲಿ ಮೈಂಡ್ ಮ್ಯಾಪ್ ಮಾಡಬೇಕಾದ್ರೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗನ್ನು ನೀವು ನೆನ್ಪಿಟ್ಕೋಬೇಕು. ಏನು ಅಂದರೆ ಬಣ್ಣಗಳನ್ನು ಬಳಸಬೇಕು. ಕಲರ್ಫುಲ್ ಅಂದರೆ ಈಗ ಯಾವುದೋ ಒಂದು ಘಟನೆಗೆ ನೀವು ಏನು ಮಾಡಿರ್ತೀರಾ ಅಂತ ಹೇಳಿದ್ರೆ ಬ್ಲೂ ಕಲರ್ ಬಳಸಿರ್ತೀರ, ಇನ್ನೊಂದಕ್ಕೆ ಯೆಲ್ಲೋ ಕಲರ್ ಬಳಸಿ. ಹೇಗೆ ಬಳಸಬೇಕು ಮ್ಯಾಮ್ ಅಂದರೆ ಪೆನ್ನಿಂದ ಬರೀರಿ, ಆ ಕಲರ್ ಪೆನ್ಸಿಲ್ ತೊಗೊಳ್ಳಿ, ಇಲ್ಲ ಯಾವುದಾದ್ರು ಪೇಪರ್ ಇರುತ್ತಲ್ಲ ಕಲರ್ ಪೇಪರ್ನ ಪೇಸ್ಟ್ ಮಾಡಿ ಇಟ್ಕೊಳ್ಳಿ, ಅದರಿಂದ ನಿಮ್ಗೆ ಈಸಿ ನೆನಪಾಗುತ್ತೆ, ನಿಮಗೆ ಎಕ್ಸಾಮ್ ಟೈಮಲ್ಲಿ ಟೆನ್ಷನ್ ಆಗಲ್ಲ. ಸರಿನಾ? ಆಮೇಲೆ ನೀವು ಇನ್ನೊಂದು ಏನು ಮಾಡ್ಬೋದು ಅಂತ ಹೇಳಿದರೆ, ಆ ಎಲ್ಲನೂ ನೀವು ಬೇಕಾದ್ರೆ ಚಿತ್ರಗಳ ಮುಖಾಂತರ ಕೂಡ ನೆನ್ಪಿಟ್ಕೋಬೋದು. ಚಿತ್ರದಲ್ಲಿ ನೆನ್ಪಿಟ್ಕೊಳ್ಳೋದು ಅಂದರೆ ಚಿತ್ರಗಳನ್ನು ಕಟ್ ಮಾಡಿದ್ದು ಚಿತ್ರಗಳನ್ನು ಅಂಟಿಸಿ ಕೂಡ ನೀವು ನೆನ್ಪಿಟ್ಕೋಬೋದು. ಸರಿನಾ ಮಕ್ಕಳೇ? ಇನ್ನೊಂದು ಅಂಶ ಬರುತ್ತೆ ಇಲ್ಲಿ, ಏನಪ್ಪ ಅಂತ ಹೇಳಿದ್ರೆ ಅದು ಓದಲು ಏನಾಗುತ್ತೆ, ಸುಲಭವಾಗುತ್ತೆ. ಅಂದರೆ ಆ ಥರ ಪಿಕ್ಚರ್ ಎಲ್ಲ ಮಾಡಿ ಇಟ್ಕೊಂಡ್ರೆ ನಿಮಗೆ ಓದಲಿಕ್ಕೆ ತುಂಬ ಈಸಿ ಆಗುತ್ತೆ, ಸುಲಭವಾಗುತ್ತೆ, ನೀವು ನೋಡಿದ ತಕ್ಷಣ ಅಂಡರ್ಸ್ಟ್ಯಾಂಡ್ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಮತ್ತು ನೆನ್ಪಿಟ್ಕೊಳ್ಳೋ ಎಲ್ಲ ಮೆಮರಿ ಗೇಮ್ ಅಲ್ವಾ, ನಾವು ಇದೆಲ್ಲ ಮಾಡ್ತಾ ಇರೋದೇನು ನೆನ್ಪಿಟ್ಕೊಳ್ಳೋದಕ್ಕೋಸ್ಕರ, ನಮ್ಮ ಬ್ರೈನಿಗೆ ಕರೆಕ್ಟಾಗಿ ಇನ್ಸ್ಟ್ರಕ್ಷನ್ಸನ್ನು ಕೊಡ್ತಾ ಇದ್ದೀವಿ. ಹೌದಾ? ಇಲ್ಲ ಅಂದರೆ ಅದೇನು ಮಾಡುತ್ತೆ, ಎಲ್ಲೆಲ್ಲೋ ಇಟ್ಕೊಂಡ್ಬಿಡುತ್ತೆ. ಇದು ಶಬರಿ ಇನ್ನೊಂದು ಕಡೆ, ಘಟನೆ ಇನ್ನೊಂದು ಕಡೆ, ಅಲ್ಲೊಂದು ಕಡೆ, ಇಲ್ಲೊಂದು ಕಡೆ ಹಿಂಗೆ ಇಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ನಾವು ಅದಕ್ಕೆ ಇನ್ಸ್ಟ್ರಕ್ಷನ್ ಕೊಡ್ತೀವಿ. ಇದು ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ನೆನ್ಪಿಟ್ಕೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ. ಕೀವರ್ಡ್ ಇಟ್ಕೊಂಡು ಆನ್ಸರ್ ಬರೆಯೋದನ್ನು ಕಲೀರಿ ಮಕ್ಕಳೇ. ಎಲ್ಲ ಬೈ ಹಾರ್ಟ್ ಹಾಕಬೇಡಿ. ಅದು ಎಲ್ಲ ನೆನ್ಪಿಟ್ಕೊಳ್ಳೋದು ತುಂಬ ಬ್ರೈನಿಗೆ ಹೆವಿ ಅನಿಸುತ್ತೆ, ನಿಮ್ಮ ತಲೆ ಎಲ್ಲ ಭಾರ ಅನಿಸುತ್ತೆ. ಯಾವಾಗಲೂ ನೀವು ಸೋಷಲ್ ಆಗಲಿ, ಸೈನ್ಸ್ ಆಗಲಿ, ಕನ್ನಡ ಆಗಲಿ, ನೀವೆಲ್ಲನೂ ಏನು ಗೊತ್ತಾ, ನೀವೇನು ಮಾಡಬೇಕು ಅಂದರೆ ಕೀವರ್ಡ್ ನೋಡಿದ ತಕ್ಷಣ ನೀವು ಸೆಂಟೆನ್ಸ್ ಬರಿಬೇಕು. ಈ ಶಬರಿ ಅಂತ ನೋಡಿದ ತಕ್ಷಣ ಅದಕ್ಕೇನು ರಿಲೆವೆಂಟ್ ಆಗಿರುತ್ತೆ, ಅದಕ್ಕೇನು ಕರೆಕ್ಟ್ ಆಗಿರುತ್ತೆ ಅದೆಲ್ಲ ಬರಿಬೋದು. ಈಗ ಮತಂಗಾಶ್ರಮ ಅಂತ ನೋಡಿದ ತಕ್ಷಣ ಯಾರಿದ್ರು ಮತಂಗಾಶ್ರಮದಲ್ಲಿ, ಶಬರಿ ಇದ್ಲು. ಹೀಗೆ ನಿಮಗೆ ಕೀವರ್ಡ್ ನೋಡಿದ ತಕ್ಷಣ ನಿಮ್ಗೆ ಏನಾಗಬೇಕು, ಅದಕ್ಕೆ ಹಿನ್ನೆಲೆ ಎಲ್ಲ ನೆನಪಾಗಬೇಕು. ಅದನ್ನು ಬರೆಯೋ ಥರ ನೀವು ಟ್ರೈನ್ ಮಾಡ್ಕೊಳ್ಳಿ. ಅದು ಹೇಗೆ ಬರುತ್ತೆ ಅಂತ ನಂಗೆ ಕ್ವಶನ್ ಕೇಳಿದರೆ, ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ, ಎಷ್ಟು ಓದ್ತೀರಾ. ಒಂದು ಪಾಠವನ್ನು ನಿಮ್ಗೆ ಎಷ್ಟು ಸತಿ ಇರೋದೇ, ನಿಮಗೆ 4 ತಿಂಗಳಲ್ಲಿ ಒಂದು ಪಾಠವನ್ನು 2 ಸತಿ ಓದ್ಬೋದಲ್ವಾ, 2ರಿಂದ 3 ಸತಿ ಓದಲೇಬೋದು. 2 ಸತಿ ಪಾಠವನ್ನು ಓದಿ ಈ ಮೈಂಡ್ ಮ್ಯಾಪನ್ನು ಮಾಡಿಟ್ಕೊಂಡ್ರೆ ನೀವು 1 ಸತಿ ಓದಿದ್ರೂ ಸಾಕು. ಮೈಂಡ್ ಮ್ಯಾಪ್ ನೋಡಿದ ತಕ್ಷಣ ನಿಮ್ಗೆ ಅರ್ಥ ಆಗ್ತಾ ಇರುತ್ತೆ. ಈಗ ಎಕ್ಸಾಮ್ ಇರುತ್ತೆ, ನಿಮ್ಗೆ UT ಇರುತ್ತೆ, FA SA ಎಲ್ಲ ಬರುತ್ತಲ್ಲ, ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈಸಿಯಾಗಿ ಅದನ್ನು ಹಿಂಗೆ ನೀವು ತಿರುಗಿಸಿ ಹಾಕಿದರೆ ಪೇಜೆಲ್ಲ ಹಿಂಗೆ ಮಾಡ್ಕೊಂಡು ಹೋದರೆ ಅವಾಗ ನಿಮ್ಗೆ ತಿಳಿತಾ ಇರುತ್ತೆ. ಇಲ್ಲಿ ನೋಡಿ, ಒಂದು ಚಿಕ್ಕದಾದ ಒಂದು ಚಟುವಟಿಕೆ ಮೈಂಡ್ ಮ್ಯಾಪ್ ಮಾಡೋದನ್ನ ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಆಂಗ್ಲ ಭಾಷೆ ಇದು ಫಸ್ಟ್ ಪಾಠ, ನಮ್ಮ ಭಾಷೆ ಪಾಠ ಇದೆಯಲ್ಲ ಅಲ್ಲಿಗೆ ಬರುತ್ತೆ. ಅದಕ್ಕೋಸ್ಕರ ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣವೇನು ಅಂತ ಇದೆ. ಇಲ್ಲಿ ನೋಡಿ, ಒಂದೊಂದೇ ಕಾರಣ ನೋಡಿ. ಯುರೋಪಿನ ಸಾಮಾನ್ಯ ಭಾಷೆಗಳಲ್ಲಿ ಇದು ಒಂದಾಗಿತ್ತು. ಓಪನಿಂಗ್ ಸ್ಟೇಟ್ಮೆಂಟ್, ಯಾವಾಗಲೂ ಓಪನಿಂಗ್ ಸ್ಟೇಟ್ಮೆಂಟ್ ಇರಲೇಬೇಕಲ್ವಾ. ಆಮೇಲೆ ಏನಾಗುತ್ತೆ ಅಂತಂದರೆ ಆಂಗ್ಲ ಜನತೆ ಸಾಹಸ ಜೀವಿ ಆಯಿತು, ಅಂದರೆ ಸಾಹಸಮಯ ಇದ್ದರು, ಅವ್ರು ತುಂಬ ಕರೇಜಿಯಸ್ ಇದ್ದರು ಅಂತ ಹೇಳ್ತಾ ಇದ್ದಾರೆ, ಅವ್ರು ಬುದ್ಧಿಶಾಲಿ ಇದ್ದರು ಅಂತ ಹೇಳಿದ್ರು. ಅದಕ್ಕೆ ಅವ್ರ ಭಾಷೆ ಬಗ್ಗೆ ಹೇಳ್ತಾ ಹೋಗ್ತಾ ಇದ್ದಾರೆ. ಮತ್ತು ಆಯಿತು ಅಂತ ಹೇಳಿದಾಗ ಏನು ಮ್ಯಾಮ್ ಅವರು ಆದ್ರ ಅಂತ ಹಿಂಗೆ ಕೇಳ್ಬೋದು. ಆಮೇಲೆ ಭಾಷೆ, ಸಾಹಿತ್ಯ, ಸಂಸ್ಕೃತಿ ಆಂಗ್ಲ ಪಂಡಿತರು ಮುಕ್ತ ಮನಸ್ಸಿನಿಂದ ಅಭ್ಯಸಿಸಿದರು ಅಂತಂದರೆ ಅವರು ಅರಿತುಕೊಂಡ್ರು, ಅದನ್ನು ಮಾಡಿದರು. ಮತ್ತು ನಿಮ್ಗೆ ಗೊತ್ತಿರಬೇಕು, ಆಂಗ್ಲ ಭಾಷೆ ಯಾವ್ಯಾವ ದೇಶಕ್ಕೆ ಹೋಗಿದೆ ಅಲ್ಲಿಯ ಪದ ಸಂಪತ್ತನ್ನು ತನ್ನ ಭಾಷೆಗಳಲ್ಲಿ ಅಳವಡಿಸ್ಕೊಂಡಿದೆ. ಮತ್ತು ಅಲ್ಲಿರುವಂಥ ಎಲ್ಲ ಪಂಡಿತರು, ಮೇಧಾವಿಗಳು ಎಲ್ಲರೂ ಆ ಭಾಷೆಯನ್ನು ಬಳಸಿದರು, ಅದ್ರ ಮೇಲೆ ಅಭಿಮಾನವನ್ನು ತೋರಿಸಿದ್ರು, ಅದನ್ನು ಹೆಚ್ಚೆಚ್ಚಾಗಿ ಏನು ಮಾಡಿದರು ಅಂದರೆ ಉಪಯೋಗಿಸಿದ್ರು. ಮತ್ತು ಯಾವ ಯಾವ ದೇಶಗಳಲ್ಲಿ ಹೋಗ್ತಿದ್ರು ಅದೆಲ್ಲ ದೇಶದಲ್ಲಿ ಅವರು ತಮ್ಮ ಕಮ್ಯುನಿಕೇಷನನ್ನು ಅವರ ಭಾಷೆಯಲ್ಲೇ ಮಾಡೋಕ್ಕೆ ಶುರು ಮಾಡಿದರು. ಅವರ ಭಾಷೆಯನ್ನು ಎಲ್ಲರಿಗೂ ಕಲಿಸೋಕ್ಕೆ ಇಷ್ಟಪಟ್ಟರು. ಆವಾಗ ಏನಾಯಿತು ಅಂತ ಹೇಳಿದ್ರೆ ವಿಶ್ವವ್ಯಾಪಿ ಆಯಿತು, ಅಂದರೆ ಎಲ್ಲರಿಗೂ ಬಂತು ಇಂಗ್ಲೀಷ್ ನೋಡಿದಿರಲ್ವಾ, ಗ್ಲೋಬಲ್ ಲ್ಯಾಂಗ್ವೇಜ್ ಅಂತಂದರೆ ಇಂಗ್ಲೀಷ್ ಅಂತ ಹೇಳ್ತೀವಲ್ವ. ಎಲ್ಲರೂ ತುಂಬ ಜನ ಅಂದರೆ ಏನು ಮ್ಯಾಮ್ ಇಂಗ್ಲೀಷ್ ಅಷ್ಟೇ ಭಾಷೆ ಇಲ್ಲ, ಭಾಷೆ ಯಾವುದೇ ಆಗಿರಲಿ, 2 ಜನ ಮಾತಾಡೋ ಭಾಷೆ ಆಗಿರಲಿ, 2,000 ಜನ ಮಾತಾಡೋ ಭಾಷೆ ಆಗಲಿ, 2 ಲಕ್ಷ ಜನ ಮಾತಾಡೋದಾಗಲಿ, 2 ಕೋಟಿ ಜನ ಮಾತಾಡಲಿ, ಭಾಷೆನೇ. ಭಾಷೆಗೇನು ಭೇದ ಭಾವ ಇಲ್ಲ. ನಾನು ಹೇಳ್ತಾ ಇರೋದು
ಗ್ಲೋಬಲಿ ಅಕ್ಸೆಪ್ಟೆಡ್, ಗ್ಲೋಬಲಿ ಕಮ್ಯುನಿಕೇಷನ್ ಮಾಡೋದಕ್ಕೆ ಅದು ಹೇಗಾಯಿತು ಅಂತ ಹೇಳಿ ಇಲ್ಲೊಂದು ಪ್ರಶ್ನೆಗೆ ಉತ್ತರ ಇದೆ. ಈ ಹೇಗೆ ಮಾಡ್ಕೋಬೇಕು ನಾವು ಮೈಂಡ್ ಮ್ಯಾಪು ಅಂತ ಹೇಳಿ ನಿಮ್ಮ ಕ್ವಶನ್ ಬರುತ್ತೆ. ಫಸ್ಟ್ ಇಲ್ಲಿ ಕ್ವಶನನ್ನು ಮಧ್ಯದಲ್ಲಿ ಹಿಂಗೆ ಬರೆದಿಟ್ಕೊಳ್ಳಿ. ಇದನ್ನು ಹೆಂಗೆ ಬರೀಬೋದು ಅಂದರೆ ಹೂವನ್ನು ತೆಗೆದು ಅದರಲ್ಲಿ ಬರೆದಿಟ್ಕೊಳ್ಳಿ. ನಿಮ್ಮ ಕ್ರಿಯೇಟಿವ್ ಮಾಡಬೇಕು ಅಂದರೆ. ಇಲ್ಲ ಮ್ಯಾಮ್ ನಂಗೆ ಸುಮ್ಮನೆ ಸಿಂಪಲ್ ಆಗಿದ್ದರೆ ಸಾಕು ಅಂದರೆ ಓಕೆ, ಸಿಂಪಲ್ ಆಗಿನೂ ಓಕೆ. ಹೀಗಿಟ್ಕೊಂಡು ಇಲ್ಲಿ ಕ್ವಶನ್ ಇರಬೇಕು, ಇಲ್ಲಿ ಪ್ರಶ್ನೆ ಅಂತ ಬರೀತೀನಿ ನಾನು. ಇಲ್ಲಿ ಫಸ್ಟ್ ಏನು ಪಾಯಿಂಟ್ ಇದೆ ಅದರ ಕೀವರ್ಡನ್ನು ಬರ್ಕೊಳ್ಳಿ. ನೆಕ್ಸ್ಟ್ ಪಾಯಿಂಟಿನ ಕೀವರ್ಡನ್ನು, ಫಸ್ಟ್ ಪಾಯಿಂಟ್ ಕೀವರ್ಡ್ ಏನಾಗಿತ್ತು, ಇದು ಏನಾಗಿತ್ತು, ಎಲ್ಲರೂ ಇಲ್ಲಿ ಫಸ್ಟ್ ಏನು ಹೇಳಿದ್ದೀನಿ, ಸಾಮಾನ್ಯ ಭಾಷೆಗಳಲ್ಲಿ ಒಂದಾಗಿತ್ತು. ಯುರೋಪಿನಲ್ಲಿ ನಾರ್ಮಲ್ ಭಾಷೆಯಾಗಿತ್ತು, ಅದೊಂದು ಭಾಷೆಯಾಗಿತ್ತು. ಮ್ಯಾಮ್ ಈಗ ಸ್ಪೆಷಲ್ಲಾ ಅಂತ ಕೇಳಿಬಿಡಿ, ಅದು ಒಂದು ಭಾಷೆಯಾಗಿತ್ತು ಅಷ್ಟೇ. ಓಕೆನಾ. ನೆಕ್ಸ್ಟ್ ಏನು ಮಾಡಿದರು, ಅದನ್ನು ಎಲ್ಲರೂ ಎಂಥವರು, ಅದು ಆಂಗ್ಲ ಜನತೆ ಅಂದರೆ ಅಲ್ಲಿ ಆಂಗ್ಲ ಭಾಷೆಯನ್ನು ಮಾತಾಡುವಂಥ, ಇಂಗ್ಲೀಷ್ ಭಾಷೆಯನ್ನು ಮಾತಾಡುವವರು ಏನಾಗಿದ್ರು, ಸಾಹಸ ಜೀವಿಯಾಗಿದ್ದರು, ಅವರು ಬುದ್ಧಿಶಾಲಿಯಾಗಿದ್ದರು. ದೇಶ ವಿದೇಶಗಳಲ್ಲಿ ಅವ್ರು ಏನು ಮಾಡ್ತಾಯಿದ್ರು, ಸಾಹಿತ್ಯ ಸಂಸ್ಕೃತಿಯನ್ನು ಅವರು ಪಸರಿಸಿದ್ರು. ಅವಾಗ ನೀವು ಒಂದು ವರ್ಡನ್ನು ಬರ್ಕೊಂಡ್ರೆ ಸಾಕು. ಇಲ್ಲಿ ಆಂಗ್ಲ ಜನತೆ ಅಂತ ಬರ್ಕೊಂಡ್ಬಿಟ್ರೆ ನಿಮ್ಗೆ ಇದಿಷ್ಟು ಲೈನು ಬರಬೇಕು. ನೆಕ್ಸ್ಟ್ ಲೈನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಹೆಚ್ಚು ಜನ ಅದನ್ನು ಬಳಸಿದ್ರು ಅಂತ ಹೇಳಿ ಬರೀತಾರೆ. ಮತ್ತು ಭಾಷೆಯ ಮುಖಾಂತರವಾಗಿ ಅವರು ಹೇಳಬೇಕೆಂಬ ಉಜ್ವಲ ಅಭಿಮಾನವುಳ್ಳವರಾಗಿದ್ದರು. ಮ್ಯಾಮ್ ಹಿಂಗೆ ಬರಿಬೇಕಾ ಅಂತ, ಹಿಂಗೆ ಏನು ಬರಿಬೇಕು ಅಂತೇನಿಲ್ಲ, ನಾನು ಬರೆದಿದ್ದೀನಿ, ನೀವು ನಿಮ್ಗೆ ಹೆಂಗೆ ಬೇಕೋ ಹಂಗೆ ಬರಿಬೋದು. ಮತ್ತು ನಾನು ಇದನ್ನೆಲ್ಲ ನಿಮ್ಮ ಟೆಕ್ಸ್ಟ್ ಬುಕ್ಕಿಂದನೇ ತೊಗೊಂಡಿದ್ದೀನಿ, ನಾನು ಮತ್ತೆ ಬೇರೆ ನನ್ನ ವರ್ಡ್ಸ್ ಯಾವುದೂ ಹಾಕಿಲ್ಲ. ಓಕೆನಾ. ಮತ್ತು ಇಲ್ಲಿ ಏನು ಗೊತ್ತಾ, ಈ ಭಾಷೆಯ ಬಗ್ಗೆ ತುಂಬ ಪರಿಣಾಮಕಾರಿಯಾಗಿ ಇಫೆಕ್ಟಿವ್ ಆಗಿ ಅವರು ಎಲ್ಲರಿಗೂ ಹೇಳ್ಕೊಟ್ರು. ಅದರಿಂದ ಇದು ವಿಶ್ವವ್ಯಾಪಿ ಆಯಿತು ಅಂತ ಹೇಳಿ ಈ 5 ಪಾಯಿಂಟನ್ನು ನೆನ್ಪಿಟ್ಕೊಂಡ್ರೆ ಸಾಕು. ನಿಮಗೆ ಇದಕ್ಕೆ 4 ಅಂಕದ ಪ್ರಶ್ನೆ ಇದೆ, ಇದಕ್ಕೆ ಬಂದೇ ಬರುತ್ತೆ ನಿಮಗೆ. ಒಂದು ಕೀವರ್ಡಿಂದ 2 ಲೈನ್ ಆಗುತ್ತೆ. ಹಾಗೆ 4ರಿಂದ 5 ಕೀವರ್ಡ್ ಇದೆ. 5 ಕೀವರ್ಡ್ ಇಟ್ಕೊಂಡು ನೀವು 10 ಲೈನನ್ನು ಬರಿಬೋದು ಮಕ್ಕಳೇ. ಸರಿನಾ. ಇದೊಂದು ಚಟುವಟಿಕೆ, ಇದನ್ನು ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಇದನ್ನು ನೀವು ಟ್ರೈ ಮಾಡಿ ಮನೆಯಲ್ಲಿ. ಇದಕ್ಕೆ ಮಾಡಬೇಕಾ ಮ್ಯಾಮ್ ಅಂತ ಹೇಳಿ ಕ್ವಶನ್ ಬರ್ಬೋದು. ಇದಕ್ಕೆ ಮಾಡಬೇಕು ಅಂತಿಲ್ಲ, ಬೇರೆ ಯಾವ ಪ್ರಶ್ನೆಗಾದರೂ ನೀವು ಮಾಡಿ ನನಗೆ ಡೌಟ್ ಸೆಕ್ಷನ್ ಇದೆ ಅಲ್ವಾ, ನಮ್ಮ ಡೌಟ್ ಸೆಕ್ಷನ್ ಇದೆಯಲ್ಲ, ಆ ಡೌಟ್ ಸೆಕ್ಷನಲ್ಲಿ ಹಾಕಿ. ನೀವು ಡೌಟ್ ಸೆಕ್ಷನನ್ನು ಯೂಸ್ ಮಾಡಬೇಕು ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಬೇಕು. ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಡೌಟ್ ಸೆಕ್ಷನಲ್ಲಿ ಬರಲ್ಲ. ಅದಕ್ಕೋಸ್ಕರ ಏನು ಮಾಡಿ ಅಂದರೆ ನಮ್ಮ ಏನಾಗಿದೆ ಪ್ರಚಂಡರು ಪ್ಲಸ್ ಅನ್ನೋದನ್ನು ಸಬ್ಸ್ಕ್ರೈಬ್ ಮಾಡಿ. ಅದರಲ್ಲಿ ಎಷ್ಟೊಂದು ಉಪಯುಕ್ತ ಮಾಹಿತಿಗಳಿದೆ ನಿಮಗೆ. PYQ ಸಿಗುತ್ತೆ, ಟೆಸ್ಟ್ ಪೇಪರ್ ಸಿಗುತ್ತೆ, ಡೈಲಿ ಪ್ರಾಕ್ಟೀಸ್ ಪೇಪರ್ ಸಿಗುತ್ತೆ, ಡೈಲಿ ಕ್ಲಾಸಸ್ ಸಿಗುತ್ತೆ. ಇಷ್ಟೊಂದು ಬೆನಿಫಿಟ್ ಇರೋದ್ರಿಂದ ಅದನ್ನು ಸಬ್ಸ್ಕ್ರೈಬ್ ಮಾಡಿ, ಅದನ್ನು ತಗೊಳ್ಳಿ. ಅದರಿಂದ ನೀವು ಡೌಟ್ ಸೆಕ್ಷನನ್ನು ಓಪನ್ ಮಾಡಿದರೆ ಅಲ್ಲಿ ನೀವು ಇದನ್ನು ಡೌಟನ್ನು ಹಾಕ್ಬೋದು. ನೀವು ಇದನ್ನು ಬರೆದ್ಬಿಟ್ಟು ನೀವು ಯಾವುದೇ ಪ್ರಶ್ನೆ ಆಗಿರಲಿ, ಇದೇ ಪ್ರಶ್ನೆ ಅಂತಿಲ್ಲ, ಯಾವ ಪ್ರಶ್ನೆನಾದರೂ ನೀವೇನು ಮಾಡ್ಬೋದು ಅಂತ ಹೇಳಿದರೆ ಮೈಂಡ್ ಮ್ಯಾಪ್ ಮಾಡಿ ನನಗೆ ಕಳಿಸ್ಬೋದು. ನಾನು ನಿಮಗೆ ಮತ್ತೆ ಉಪಯುಕ್ತ ಮಾಹಿತಿಗಳನ್ನು ಕೊಡ್ತೀನಿ. ಇಲ್ಲೊಂದು ಸುಮ್ಮನೆ ಚಟುವಟಿಕೆಯನ್ನು ಕೊಟ್ಟಿದ್ದೀನಿ. ನಾನೇನು ಮಾಡಿದ್ದೀನಿ ಅಂತ ಹೇಳಿದರೆ ಈ ಥರ ಮಾಡ್ಬೋದು ಅಂತ ಹೇಳಿದ್ದೀನಿ. ನಿಮ್ಮ ಒಂದು ಕ್ರಿಯೇಟಿವಿಟಿಯಿಂದ ನೀವು ಈ ಚಟುವಟಿಕೆಯನ್ನು ಪೂರ್ತಿ ಮಾಡಿ. ಏನು ಮಾಡಬೇಕು ಅಂತ ಹೇಳಿದ್ರೆ, ಯಾವುದಾದ್ರು ಚಿಕ್ಕದು 2-3 ವಾಕ್ಯದ ಪ್ರಶ್ನೆಯನ್ನು ತಗೊಳ್ಳಿ, ಇಲ್ಲ ಸಂದರ್ಭವನ್ನು ತಗೊಳ್ಳಿ, ಅಥವಾ ಕೃತಿಕಾರ ಪರಿಚಯವನ್ನು ತಗೊಳ್ಳಿ. ಯಾವುದಾದ್ರೂ ಒಂದು ಫಸ್ಟ್ ಪಾಠದ್ದೇ ತಗೊಳ್ಳಿ. ಬೇಕಾದರೆ ಇವಾಗ ಆಗಿರೋದು ನಮ್ಮ ಫಸ್ಟ್ ಪಾಠ ಅಲ್ವಾ, ಫಸ್ಟ್ ಪಾಠದ್ದೇ ತಗೊಳ್ಳಿ. ಅದೇ ಕೃತಿಕಾರ ಪರಿಚಯವನ್ನು ಈ ಥರ ಮೈಂಡ್ ಮ್ಯಾಪ್ ಮಾಡಿ ನನಗೆ ಕಳಿಸಿ ಮಕ್ಕಳೇ. ಸರಿನಾ. ಓಕೆ, ಹಾಗಿದ್ರೆ ನಾನು ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ಬೇಕು ಅಲ್ವಾ. ಓಕೆ, ಹಾಗಿದ್ರೆ ನಾನಿವತ್ತು ಮೈಂಡ್ ಮ್ಯಾಪ್ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಅದನ್ನು ಟ್ರೈ ಮಾಡಿ, ತುಂಬ ಉಪಯುಕ್ತವಾಗಿರುತ್ತೆ. ಹಾಗೆಯೇ ನಿಮ್ಗೆ ಏನಾಗುತ್ತೆ ಅಂದರೆ ಎಕ್ಸಾಮಲ್ಲಿ ತುಂಬ ಈಸಿ ಆಗುತ್ತೆ, ಮೆಮರಿ ನೆನ್ಪಿಟ್ಕೊಳ್ಳೋದಕ್ಕೆ ತುಂಬ ಈಸಿ ಆಗುತ್ತೆ. ಸರಿನಾ ಮಕ್ಕಳೇ. ಹಾಗಿದ್ರೆ ನಾನು ನಿಮ್ಮ ಕನ್ನಡ ಶಿಕ್ಷಕಿ ಇಂದಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ಜೊತೆ ಸ್ಟೇ ಟ್ಯೂನ್ ಆಗಿರಿ ಮಕ್ಕಳೇ.